ಜೇಕಯ್ಯ ಜೇಕಯ್ಯ ಯಾಕ ಏನು ಲಕ್ಕಮ್ಮ ಬಾ ಯಾಕೆ ಬಂದಿಲ್ಲ ನಿನ್ನ ಮನೆ ಕಡೆಗೆ ಬಂದೇ ಇಲ್ವಲ್ಲ ಇನ್ಯಾಕೆ ಬರೋಣಮ್ಮ ಯಾತು ಹೇಳ್ಬೇಡ ಯಾತು ನೀನು ಮಾತಾಡ್ಬೇಡ ಅಂತೇಳಿ ಬೈದ ಮೇಲೆ ಇನ್ಯಾಕೆ ಬರೋಣ ಅದಕ್ಕೆ ನಾವು ಬರೋಕ್ಕೆ ಹೋಗಲ್ಲ ನಾವು ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲಮ್ಮ ತಾಯಿ ನಮ್ಮ ಕಷ್ಟಂಗೆ ನಾವು ಒಯ್ದೀವಿ ಯಾಕೆ ಹೇಳು ಅಲ್ಲ ನೀನು ಬರಲಿಲ್ವಲ್ಲ ಬೇಜಾರಾಗಿದ್ಯಾ ಅಂಬೋದು ಗೊತ್ತು ಇವಾಗ ಗೊತ್ತಾಯ್ತು ನನಗಳ ಬುದ್ಧಿ ಗೊತ್ತಾಗಲಿಲ್ಲ ಕಣ ಯಾಕ ನಾನು ನಿಂತಾಗೆ ಭಾಳ ದಿನದಿಂದ ಭಾಳ ಚೆನ್ನಾಗಿದ್ದೆ ಇವಾಗ ಅವಳ ಮಾತು ಕೇಳ್ಬಿಟ್ಟು ನಾನು ನಿನ್ನ ಜೊತೆ ಜಗಳ ಮಾಡ್ಕೊಂಡೆ ಹೋಗತ್ತ ನಾನು ಬುದ್ಧಿ ಇಲ್ದಲ್ಲಿ ಈ ಕೆಲಸ ಮಾಡ್ಕೊಂಡಲ್ಲಪ್ಪ ನನಗೆ ಯಾಕೆ ಬುದ್ಧಿ ಇಲ್ಲ ಅನ್ನಿಸ್ತು ನಿಜವಾಗ್ಲೂ ನೀನು ಬಂದರೆ ಸರಿಯಾಗಿ ಅವಳಿಗೆ ಬೈದು ಬಿಡ್ತೀಯ ಚಂದಕ್ಕೆ ಬೈತೀಯ ನೀನೇ ಸರಿ ಯಾರಿಗನಾತ್ ಬೈಯ ಚಂದಕ್ಕೆ ಬೈದು ಬಿಡ್ತೀಯ ತಿರ್ಗಿ ಮಾತಾಡಬಾರ್ದು ಹಂಗೆ ಮಾತಾಡ್ತೀಯ ನಮ್ಮ ಕಷ್ಟ ನಾವು ಒಯ್ದೀವಮ್ಮ ನಾವು ಯಾರನ್ನೂ ಬೈಯಂಗಿಲ್ಲ ಏನಿಲ್ಲ ನಾವು ಯಾರಿಗೂ ಏನು ಹೇಳಂಗಿಲ್ಲ ಕಣ್ಲಕ್ಕಮ್ಮ ನಾವು ಯಾತು ಹೇಳಲ್ಲ ಕಣಮ್ಮ ಸುಮ್ಮನೆ ಹೋಗು ಗೊತ್ತಾಯ್ತು ಪ್ರವೀಣಿಗೆ ಆಕ್ಸಿಡೆಂಟ್ ಆಗೈತೆ ಅಂತಲ್ಲೇ ಪಾಪ ಅದಕ್ಕೆ ಬೇಜಾರಾಗಿದೆಯಾ ನೀನು ಬಂದೇ ಇಲ್ಲ ಹೊರಕ್ಕೆ ನಾನು ಯಾಕತ್ತು ಹೊರಕ್ಕೆ ಬಂದೇ ಇಲ್ಲ ಅನ್ಕಂಡೆ ಚೆನ್ನಾಗಿದ್ದಾನಂತೆ ಪ್ರವೀಣ್ ಆಕ್ಸಿಡೆಂಟ್ ಆಗೈತಾ ಪ್ರವೀಣಿಗೆ ಹಾಂ ಹಾಂ ಯಪ್ಪ ನನಗೆ ಈ ವಿಷಯ ಗೊತ್ತೇ ಇಲ್ಲ ಮುಚ್ಚಿಕ್ಕಿದ್ರು ಇವರು ಅಪ್ಪ ಚೆನ್ನಾಗಿದ್ದಾನಂತೆ ಕಣೆ ಲಕ್ಕಮ್ಮ ಹಂಗ ಪರವಾಗಿಲ್ವಂತೆ ಚೆನ್ನಾಗಿದ್ದಾನಂತೆ ಕಂಡುಬಿಟ್ಟವನಂತೆ ಮಾತಾಡ್ತಾನಂತೆ ಆಪ್ರೇಷನ್ ಮಾಡ್ಯವ್ರಂತೆ ಎರಡು ಕಾಲೂ ಒಂದು ಕಾಲೇನೋ ಜಾಸ್ತಿ ನೋವಾಗೈತೆ ಅಂತೆ ಇನ್ನೊಂದು ಕಾಲೇನೋ ಅಷ್ಟೊಂದು ಇಲ್ವಂತೆ ಅದೇನೇನು ಅಷ್ಟೊಂದು ನೋವಾಗಿಲ್ವಂತೆ ಅದನ್ನು ಆಪ್ರೇಷನ್ ಮಾಡ್ಯವಂತೆ ಎರಡು ಕಾಲೂ ಅಂದ್ರೆ ಅದೇನು ಜಾಸ್ತಿ ಏನೋ ಏಟಾಗಿಲ್ವಂತೆ ಒಂದು ಕಾಲು ಮಾತ್ರ ಒಂದು ಸ್ವಲ್ಪ ಏಟಾಗೈತಂತೆ ಏನು ಆಗಲ್ವಂತೆ ಓಡಾಡ್ಬೋದಂತೆ ರಾಡ್ ಹಾಕ್ತಾರಂತೆ ಆಪ್ರೇಷನ್ ಮಾಡಿ ರಾಡ್ ಹಾಕಿರಿ ಏನೂ ಆಗಲ್ಲ ಅಂತ ಹೇಳವ್ರಿ ಹೋಗಿ ಒಬ್ಬೊಬ್ರಿಗೆ ಒಂದೊಂಥರ ಸಮಸ್ಯೆ ಇವಾಗ ನಮ್ಮ ಮನೆಯಾಗ ಒಂಥರ ಹೇಳ್ಬಾರ್ದು ಕಣ ಯಾಕ ಹಂಗಾಗೈತೆ ಹೋಗತ್ತೆ ಏನು ಮಾಡಬೇಕು ಏನೋ ಅಮ್ಮಂಗಾಗೈತಿ ನಮ್ಮ ಮನೆಗಳದಂತೂ ಹೇಳ್ಬಾರ್ದು ಬಿಡು ಅಂಥ ಪರಿಸ್ಥಿತಿ ನಮ್ಗಂತೂ ಅವರು ಭಾಗ ತೆಗೆಸ್ಕೊಡು ಅಂತ ನಮ್ಮ ಹೆಸರು ಅವ್ನು ಬೇಜಾರಾಗ್ಯಾನ ಅವ್ನ ಮನೆ ಬಾಗ್ಲಿಗೆ ಹೋದ್ರೆ ಅವನು ಬರಬೇಡ ಹೋಗು ಅಂತಾನೆ ಇವಾಗ ಇಲ್ಲಿ ಬಂದರೆ ಇವ್ರು ನಾವಿನ್ನ ಭಾಗ ತಗೊಂಬಲ್ಲ ಅಂತಾರೆ ಏನು ಮಾಡೋಣ ಏನೋ ಒಂದು ಗೊತ್ತಾಗ್ತಿಲ್ಲ ಇವಳು ಒಳ್ಳೆಯಳಲ್ಲ ಕಣೆ ನಮ್ಮ ರಾಕಿ ಹೆಣ್ತಿ ಇವಳು ಒಳ್ಳೆಯಳಲ್ಲ ಬೋಲು ಒಳ್ಳೆಯಳಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಸಮಸ್ಯೆ ದೇವ್ರು ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ ಇವಾಗ ನೋಡೋ ನಮ್ಮ ವೃತ್ತಮ್ಮನ್ನ ಕೊಟ್ಟಿದ್ದೀವಿ ಚೆನ್ನಾಗಿದ್ದಾಳೆ ಬಿಡಪ್ಪ ಯಾವುದೂ ಸಮಸ್ಯೆ ಇಲ್ಲ ಹೆಂಗೆ ಎರಡು ಹುಡುಗರು ಅದು ಅಂತೇಳಿ ನಾವು ಭಾಳ ಖುಷಿಯಾಗಿದ್ವಿ ನಾಯಿ ಅಡ್ಡ ಬಂದು ಹಿಂಗಾಗೈತೆ ಜೋರ ಬತ್ತಿದ್ದಂತೆ ನಾಯಿ ಅದೆಲ್ಲಿತ್ತ ಏನೋ ಎರಡು ನಾಯಿ ಕಿತ್ತಾಡ್ಕೊಂಡು ಹಿಂಗೆ ಅಡ್ಡ ಬಂದು ಪಾಪ ಬಿದ್ದಿರೋದು ಅದು ದೊಡ್ಡ ಗಾಡಿ ಬೇರೆ ಅಲ್ಲ ಅದು ನೋವಾಗ್ಬಿಟ್ಟೈತೆ ಜಾಸ್ತಿ ತಲೆಗೆ ಏಟು ಬಿದ್ದುಬಿಟ್ಟು ಕಾಲಿಗೆ ಜಾಸ್ತಿ ಏಟಾಗ್ಬಿಟ್ಟೈತಿ ಅಯ್ಯೋ ಪಾಪ ಡಾಕ್ಟ್ರು ಬೋಲು ಪ್ರಯತ್ನ ಪಟ್ರಂತೆ ಉಳ್ಸಕ್ಕೆ ಬೋಲ್ ಸುಸ್ತಾಗ್ಬಿಟ್ಟಿದ್ದಂತೆ ಅಯ್ಯೋ ದೇವ್ರೆ ಹೌದೇನು ಒಳ್ಳೆಯವ್ರಿಗೆ ಕಾಲಿಲ್ಲ ಕಣಮ್ಮ ಈಗ ಏನಂದ್ರೂ ಕೆಟ್ಟವ್ರಿಗೆ ಕಾಲ ಒಳ್ಳೆಯವ್ರಿಗೆ ಇವಾಗ ಕಾಲಿಲ್ಲ ಅನಿಸುತ್ತೆ ಮತ್ತೆ ಒಳ್ಳೆಯವ್ರಿಗೆ ಕಾಲಿಲ್ಲ ಇವಾಗ ನೋಡಮ್ಮ ನಾವು ಯಾರಿಗೂ ಅನ್ಯಾಯ ಮಾಡಿದ್ವಿ ನಮ್ಮ ವೃತ್ತಮ್ಮ ಯಾರಿಗೂ ಅನ್ಯಾಯ ಮಾಡ್ತಿರ್ಲಿಲ್ಲ ಎಲ್ಲ ಬೈಕ್ ಅಂತಾರ ಅಯ್ಯೋ ಏನು ಸಿಮೆಗಿಲ್ದಾಳು ಅಮ್ಮಂಗೆ ಏನು ಹಂಗೇನೆ ಅವಳನ್ನ ಋತು ಅಂತ ಮೆರೆಸ್ತಾರೆ ಹಂಗೆ ಹೆಂಗೆ ಅಂತ ಬೈಕ್ ಅಂತಾರೆ ಜನ ಅವಳು ಯಾರಿಗೂ ಅನ್ಯಾಯ ಮಾಡಿಲ್ಲ ಕಣಮ್ಮ ನಮ್ಮ ವೃತ್ತಮ್ಮ ಇವತ್ತು ಸುಮ್ಮನೆ ಅವಳು ಪಾಡಿಗೆ ಅವಳ ಕೆಲಸನ ಬಾಳೆನ ಮಾಡ್ಕೊಂಡು ಈಗ ಯಾರಿಗೆ ಅವಳ ನ್ಯಾಯ ಮಾಡೋಕೆ ಹೋಗಿಲ್ಲ ನಮ್ಮ ಪ್ರವೀಣ್ ಹಂಗೆ ಕಣಪ್ಪ ಭಾಳ ಒಳ್ಳೆ ಹುಡುಗ ಒಳ್ಳೆಯ ಕಾಲಿಲ್ಲಮ್ಮ ಏನು ಮಾಡ್ತೀವ ನಮ್ಮ ಭೂಮಿಗೂ ನಾವು ಹಂಗೆ ಮಾಡಿರೋದು ಒಳ್ಳೆಯಳ್ಗೆ ನಾನಿವತ್ತು ಮನೆ ಬಿಂದ ಹಸಿಗೆ ಹೋಗು ಅಂತೇಳಿ ಮನೆಯಿಂದ ಹಸಿ ಕಳಿಸ್ದಂಗೆ ಆತು ಒಳ್ಳೆಯಳ್ನ ಅವಳು ಮನೆಯಿಂದ ಹಸಿ ಕೇಳಿ ಹೇಳ್ತೀನಿ ನೋಡ್ರಿ ಹಿಂಗಿಂದ ಬಾರಿ ಹೋಗಿ ಹಸಿಕೆ ಅಂತೇಳಿ ಹೊರ ಕೇಳ್ದು ಕೈದು ಬಿಡು ಹೋಗ್ಬೇಕು ಹಸಿಗೆ ಇಲ್ಲೆಲ್ಲೆಲ್ಲೂ ಇರಬಾರ್ದು ಹಸಿಗೆ ಹೋಗು ಅಂತ ಹೇಳಿಬೇಕು ಅಜ್ಜಿ ಯಾವಾಗಂತ ಆಕ್ಸಿಡೆಂಟ್ ಆಗಿರೋದು ಅಯ್ಯ ಋತಮ್ಮ ಯಾರಿಗೆ ಯಾರಿಗೂ ಆಕ್ಸಿಡೆಂಟ್ ಆಗಿಲ್ಲ ಸುಮ್ಕಿರು ನೀನು ಸುಮ್ಮನೆ ಹೇಳ್ಬೇಡ ಏನೇನೋ ನೀನು ಸುಮ್ಮನೆ ನಾಟಕ ಆಡಬೇಡ ನೋಡು ಹೇಳು ಪ್ರವಿ ಅವ್ರಿಗೆ ಆಕ್ಸಿಡೆಂಟ್ ಆಗೈತಾ ಆಗೈತೆ ಏನಾಗಿಲ್ಲ ಸುಮ್ಮನಿರು ಎದ್ದು ಬೀಳ್ಬೇಡ ಏನಾಗಿಲ್ಲ ಚೆನ್ನಾಗಿದ್ದಾನೆ ಚೆನ್ನಾಗಾಗ್ಯವನಂತೆ ಇವಾಗ ಆಪ್ರೇಷನ್ ಮಾಡ್ಯಾರಂತೆ ಎರಡು ಕಾಲೂ ಇನ್ನು ಓಡಾಡಂಗಿಲ್ವಂತೆ ಬರ್ತಾರೆ ಇನ್ನೊಂದು 15 ದಿನ ಇನ್ನೊಂದು ವಾರ 15 ದಿನ ಬರ್ತಾರೆ ಇನ್ನೂ ಒಂದು 15 ದಿನ ಇರ್ಬೇಕಂತ ಆಸ್ಪತ್ರೆಗೆ ಚೆನ್ನಾಗಿದ್ದಾನಂತೆ ಏನೂ ಆಗಿಲ್ಲ ಸುಮ್ಕಿ ಕಾಲು ಒಂದೇನೋ ಜಾಸ್ತಿ ನೋವಾಯ್ತಂತ ಆಪ್ರೇಷನ್ ಮಾಡಿದ್ರೆ ಇನ್ನೊಂದೊಂದು ಸಹ ನೋವಾಗಿತ್ತಂತೆ ಸಣ್ಣದಾಗ ಆಪ್ರೇಷನ್ ಮಾಡ್ಯಾರಂತೆ ಏನಂತ ಇದಾಗಿಲ್ವಂತೆ ಚೆನ್ನಾಗಿದ್ದಾನಂತೆ ಬಿಡು ಸುಮ್ಮನೆ ಯೋಚನೆ ಮಾಡಬೇಡ ಸುಮ್ಮನೆ ಯಾಕೆ ನೀನು ಅದನ್ನೇ ಒಂದು ತಲೆಗೆ ಇಕ್ಕೊಂಡು ಆಮೇಲೆ ಚೆನ್ನಾಗಿದ್ದಾನೆ ನಾನು ನೋಡ್ಬೇಕು ಅಜ್ಜಿ ನನ್ನ ಪ್ರವಿ ಅವ್ರು ನೋಡಬೇಕು ಪ್ರವೀಣ್ ನೋಡ್ಬೇಕು ಅಜ್ಜಿ ನಾನು ನಮ್ಮ ಮನೆಯವ್ರು ನೋಡಬೇಕು ನನಗೆ ಈ ವಿಷಯ ಇಲ್ಲ ನೀವು ನನ್ನಿಂದ ಈ ವಿಷಯ ಮುಚ್ಚಿಟ್ಟಿದ್ದೀರಾ ಚೆನ್ನಾಗಿದ್ದಾನೆ ಅಂತ ಹೇಳಮ್ಮ ಚೆನ್ನಾಗಿದ್ದಾನೆ ಯೋಚನೆ ಮಾಡಬೇಡ ಸುಮ್ಮನಿರತ್ತ ನೀನು ತಿರ್ಗಿ ಆಮೇಲೆ ನೀನು ಹೊತ್ತು ಆಮೇಲೆ ಹುಡುಗರ್ಗೆ ಔಟು ಹಾಲಿಲ್ದಂಗೆ ಆಗ್ತಾವೆ ಎದ್ದು ಬೀಳ್ಬೇಡ ಸುಮ್ಮನಿರು ಚೆನ್ನಾಗಿದ್ದಾನೆ ಮೇಲೆ ಸುಮ್ಮನೆ ಆಗ್ಬೇಕು ನೀನು ಎಲ್ಲಿ ಹೋಗ್ತೀಯ ಹುಡುಗರನ್ನ ಕರ್ಕೊಂಡು ಬಾಣ್ತಿ ಎಲ್ಲ ನಾ ಎರಡು ಹುಡುಗರನ್ನ ಕರ್ಕೊಂಡು ನೋಡಕ್ಕೆ ಹೋಗಕ್ಕಾಗುತ್ತಾ ಆಸ್ಪತ್ರೆಗೆ ಬೆಂಗಳೂರಾಗ ಇದ್ದಾನೆ ಅಂತ ಬೆಂಗಳೂರಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯಾರಂತೆ ನನಗೆ ನೋಡಬೇಕು ಅನ್ನಿಸ್ತೈತೆ ಕಣಜ್ಜಿ
ಋತಮ್ಮ, ಯಾಕೆ ಅಳ್ತಾ ಇದೀಯಾ? ನಾನು ಇಲ್ಲಿ ಅಕ್ಕಮ್ಮಂತಾಗ ಹೇಳ್ತಿದ್ದೆ, ಕೇಳಿಸ್ಕೆ ಬಿಟ್ಟವಳೆ. ಅದಕ್ಕೆ ನೋಡಜ್ಜಿ ನೀನು ನನಗೆ ಹೇಳಿಲ್ಲ ಈ ವಿಷಯನ, ನಾನು ನೋಡಬೇಕು ಅಂತ ಇದ್ದಾಳೆ. ಏನಾಗಿಲ್ವಂತಿ, ನಾಳೆ ನಾಡಿದ್ದಾಗೆ ಕಳಿಸ್ತಾರೆ ಅಂತ, ಆಪ್ರೇಷನ್ ಮಾಡ್ಯವ್ರಂತಿ. ಏನಾಗಲ್ಲ, ಇನ್ನು ಓಡಾಡ್ಬೋದು ಅಂತ ಹೇಳಿ ಹೇಳವ್ರಂತೆ ಅಕ್ಕ. ಇನ್ನೊಂದು 2-3 ದಿವಸದಾಗೆ ಕಳಿಸ್ತಾರೆ. ಒಂದು 2-3 ದಿವಸ ಮನೆಗೆ ಬಂದುಬಿಡ್ತಾರೆ. ಒಂದು ಕಾಲು ಮಾತ್ರ ಜಾಸ್ತಿ ನೋವಾಗೈತಂತೆ, ಇನ್ನೊಂದು ಕಾಲು ಇನ್ನೊಂದು ಸ್ವಲ್ಪನೇ ಅಂತಿ. ಏನಂತ ದೊಡ್ಡ ಆಪ್ರೇಷನ್ ಅಲ್ವಂತಿ ಇನ್ನೊಂದು ಕಾಲು. ಸ್ವಲ್ಪ ಒಂದೇ ಒಂದು ಹೊಲಿಗೆ ಹಾಕಿ ಏನೋ ಮಾಡ್ಯವ್ರಂತೆ ಅದನ್ನ. ಇನ್ನೊಂದು ಕಾಲ ಚೆನ್ನಾಗೇ ಅದು ಸ್ವಲ್ಪ ಏನೋ ನೋವಾಗಿತ್ತಂತ ಅಷ್ಟೇ ಅಂತಿ. ಚೆನ್ನಾಗಿದಾರಂತ ಸುಮ್ಕಿರು. ಈಗ ನಿಮ್ಮ ವರ್ಷಿತತ್ತೆ ಫೋನ್ ಮಾಡಿ ಕೇಳಿದ್ಲು, ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು. ಸುಮ್ಮನಿರು. ನೀನು ಯಾಕೆ ಹಂಗಿದ್ದು ಮಾಡ್ತೀಯ? ಸ್ನೇಹಮ್ಮನು ಮಾಡಿದ್ಲಲ್ಲ ಈಗ, ಫೋನ್ ಮಾಡಿ ಕೇಳಿದ್ಲು. ನನಗೆ ಏನೇ ಅಂದ್ರೂ ಮನಸ್ಸು ತಡೆದಿಲ್ಲ, ನೋಡಬೇಕು ಅನ್ನಿಸ್ತೈತೆ. ಏನೇ ಅಂದ್ರೂ ನನಗೆ ತಡ್ಕೊಂಬಕ್ಕ ಆಗ್ತಿಲ್ಲ. ಋತು ಅಕ್ಕ, ಸುಮ್ಮನಿರು, ಚೆನ್ನಾಗೈತೆ. ಇವಾಗಿನೂ ಫೋನ್ ಮಾಡಿದ್ವಾ ನಾವು ಚೈತ್ರ ಆಂಟಿಗೆ, ಚೆನ್ನಾಗೈತೆ ಅಂತ ಹೇಳಿದ್ರು. ಏನಂತ ತೊಂದರೆ ಇಲ್ಲ, ಸುಮ್ಮನಿರು. ನೀವು ಯೋಚನೆ ಮಾಡಬೇಡ್ರಿ. ಸಮರ್ಥ ಅವರು ಹೋಗಿದ್ರಂತಲ್ಲ, ನೋಡ್ಕೊಂಬಂದವ್ರೆ, ಚೆನ್ನಾಗಿದ್ದಾರೆ, ಏನಂತ ತೊಂದರೆ ಇಲ್ಲ ಅಂತ ಹೇಳವ್ರೆ. ಬರ್ತಾರೆ ನಾಳೆ ನಾಡಿದ್ದಾಗೆ ಕಳಿಸ್ತಾರಂತೆ. ಯೋಚನೆ ಮಾಡೋ ಅಂಥದ್ದೇನಿಲ್ಲ. ನಾವೇನು ಮಾಡಿವಿ ಅಂತ ಹಿಂಗಾಯ್ತು. ನಾವೇನು ಅನ್ಯಾಯ ಮಾಡಿದ್ವಿ? ನಮ್ಮ ಪ್ರಮೀಯ್ ಅವ್ರು ತುಂಬ ಒಳ್ಳೆಯವರು. ಅದು ನಾಯಿ ಅಡ್ಡ ಬಂದು ಆಗಿರೋದು ಪಾಪ. ಯಾರು ಮಾಡಿರೋದು ಅಲ್ಲ. ನಾಯಿ ಅಡ್ಡ ಬಂದ್ಬಿಟ್ಟು ಹಿಂಗೆ ಕೆಡವೆ ಐತಿ. ಸಡನ್ನಾಗೆ ಬೈಕ್ನಾಗ ಹೋಗ್ಬೇಕಾರೆ ನಾಯಿ ಪಾಯಿ ಅಡ್ಡ ಬಂದರೆ ಇವಾಗ ಎಲ್ಲರಿಗೂ ಹಂಗೆ ಆಗೋದು. ನಾಯಿ ಅಡ್ಡ ಬಂದು ಹಿಂಗೆ ಆಗಿರೋದು ಬಿಡು. ಅದಕ್ಕೆ ಮತ್ತೆ ನಾಯಿ ಪಾಯಿ ಇರತ್ತಾಗೆ ಮೆಲ್ಕ್ ಹೋಗ್ಬೇಕು ಅಂತ ಹೇಳೋದು. ಅವಕ್ಕೆ ಏನು ಗೊತ್ತಾಗುತ್ತೆ? ಇವಾಗ ಯಾರನ್ನ ಮನುಷ್ಯರಾದ್ರೆ ಬಿಡಪ್ಪ ಗೊತ್ತಾಗಲ್ವಿ ಅಂತ ಬೈತಾರೆ. ನಾಯಿಗಳ್ನ ಏನು ಮಾಡೋಕ್ಕಾಗುತ್ತೆ ಹೇಳು? ಸುಮ್ಮನಿರಕ್ಕ, ಅಳ್ಬೇಡ ಸುಮ್ಮನಿರಕ್ಕ. ಋತು ಅಕ್ಕ, ಚೆನ್ನಾಗೈತೆ. ಪ್ರವೀಣಂಗೆ ಏನೂ ಆಗಿಲ್ಲ, ಅಳ್ಬೇಡ ನೀನು, ಸುಮ್ಮನಿರು. ಇವಾಗಿನ ಫೋನ್ ಮಾಡಿದ್ರು. ಸುಮ್ಮನಿರಮ್ಮ ನೀನು ಋತಮ್ಮ, ಅಳ್ಬೇಡ. ಚೆನ್ನಾಗೈದಾನೆ, ಚೆನ್ನಾಗಿ ಆಗ್ತಾನೆ ಅಂತ ಹೇಳಿದ ಮೇಲೆ ಹೇಳ್ಬಾರ್ದು ಕಣಮ್ಮ. ಸುಮ್ಕಿರು ಋತಮ್ಮ. ಅಲ್ಲ, ನೋಡಬೇಕು ಅಂತ ಅನ್ನಿಸ್ತೈತೆ ನನಗೆ. ಅಲ್ಲ, ನೋಡೋಕ್ಕೆ ಆಗಲ್ಲ. ಇವಾಗ ಬಾ ಅಂತೀನಿ, ನಾವು ಹುಡುಗರನ್ನ ಕರ್ಕೊಂಡಿಲ್ಲ, ನಾವು ಹೋಗೋಕ್ಕಾಗುತ್ತೆ? ಸೆನಕ್ಕಿದ್ದಿತ್ತಾಗೆ ಸೆನಕ್ಕಿರ್ಬೇಕು. ಆ ಹುಡುಗರು ಹೆಂಗ ಸೆನಕ್ಕಿದ್ದಾವೆ, ಅದು ಯಾವ ದೇವ್ರ ಬುದ್ಧಿ ಕೊಡ್ತಾ ಏನೋ ಕಣಲ್ಲ ಅಕ್ಕ ಕೈಯ. ಆ ಹುಡುಗರು ಮುತ್ತಂಗೆ ಮನೆ ಕೇಳಾವೆ. ಅಮ್ಮ ಬೋಲೊಳವು. ಇವಾಗ ನೋಡು, ದೇವ್ರಂಬನು ಅಲೇನೆ ಹೆಂಗೆ ಇದು ಮಾಡ್ತಾನೆ ಅಂತ. ಎಲ್ಲರೂ ಇದ್ದಾಗ ಅವಳಾವಂಗೇನ ಹುಡುಗರು. ಮೊನ್ನೆಲ್ಲ ಸಖತ್ತು ಹಠ ಮಾಡೋರು. ಅವಳಾರಂದ್ರೆ ಅವಳಾರು. ಇವಾಗ ಹೆಂಗ ನೋಡು, ಎಂಥ ಸೆನಕ್ಕೆ ಮನೆ ಕೆಮ್ತಾವೆ. ಏಟ್ಗೆ ಮುಕ್ಕಂದಿಲ್ಲ ಕಾಣಿ. ಅವರು ಆ ಹುಡುಗರು ಬಡ್ಕೊಂಬರಂದ್ರೆ ಹತ್ರ ಎಲ್ಲ ಬಡ್ಕೊಂಬರು. ಇವಾಗ ಸೊಪ್ಪಳಿಲ್ದಂಗೆ ಮನೆ ಕೆಮ್ತಾರೆ. ಏಟು ಎದ್ದು ಕುಸ ಅಂತಾರೆ. ಹಾಲು ಕೊಡ್ತಿದ್ದಂಗೆ ಹಂಗೆ ಮನಿಕೆ ಬಿಡ್ತಾರೆ. ಜೋಲಕ್ಕಾಗ್ತು ತೋಟ್ಲಕ್ಕಾಗ್ತು ಹೋಗ್ತಿದ್ದಂಗೆ ಹಂಗೆ ಮನಿಕೆ ಬಿಡ್ತಾರೆ. ದೇವ್ರಮ್ಮ ನೋಡಿ ಹೆಂಗೆ ಕಾಪಾಡ್ತಾನೆ ಅಂತ. ಸುಮ್ಕಿರು, ಏನಾಗಿಲ್ಲ, ಚೆನ್ನಾಗಿ ಆಗ್ತಾನೆ ಅವ್ನು. ಇನ್ನೇನು ಗೊತ್ತಾನೆ ಎಲ್ಲಾನ ಇದ್ರಾಗ ಫೋನ್ನಾಗೆ ತೋರ್ಸಮ್ಮ. ಅದು ಯಾತ ವೀಡಿಯೋ ಕಾಲ ಯಾತ ಮಾಡಂತಾಡಿ. ಭಾರತಕ್ಕ ಮಾಡಿ ವಿಡಿಯೋ ಕಾಲ್ ಮಾಡಿ ಮಾತಾಡ್ಸ್ಮಂತೆ. ಬಾ, ನಿನಗೆ ನೋಡೋಕ್ಕಾದ್ರೆ ಮಕ್ಳು ಕರ್ಕೊಂಡು ಹೋಗೋಕ್ಕಾಗಲ್ಲ, ಸುಮ್ಮನೆ ವಿಡಿಯೋ ಕಾಲ್ ಮಾಡಿ ಮಾತಾಡಿಸ್ವಂತೆ. ಬಾರಕ್ಕ, ನೀನು ಒಳ್ಬೇಡ. ಚೆನ್ನಾಗೈತಂತೆ, ಏನು ತೊಂದರೆ ಇಲ್ಲಂತೆ. ಒಂದೇ ಒಂದು ಸಣ್ಣದಾಗಿ ಮಾಡವ್ರಂತ ಆಪ್ರೇಷನ್, ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡವ್ರಂತೆ. ಏನಿಲ್ಲ, ಓಡಾಡ್ತಾರೆ, ಚೆನ್ನಾಗಿ ಆಗ್ತಾರೆ. ಸುಮ್ಮನೆ ಇವಾಗ ಹೆಂಗ ಮಾತಾಡ್ತಾರಲ್ಲ ಅಷ್ಟೇ ಸಾಕು. ನನಗೆ ಗೊತ್ತಾಯ್ತು, ಮೆಲ್ಲಕ್ಕೆ ಮಾತಾಡ್ತಾ ಇರ್ಬೇಕಾದ್ರೇನೆ ಯಾಕೆ ಹಿಂಗೆ ಆಗೈತೆ ಅಂತ ಗೊತ್ತಾಯ್ತು ನನಗೆ. ಮೆಲ್ಲಕ್ಕೆ ಮಾತಾಡ್ತು. ನನಗೆ ಯಾಕೆ ಅಂತ ಅನುಮಾನ ಇತ್ತು. ಇವಜ್ಜಿ ಹೇಳಿರಲಿಲ್ಲ ನನಗೆ. ಗೊತ್ತಾಯ್ತು ನನಗೆ. ಋತಮ್ಮಂಗೆ ಈ ವಿಷಯ ಹೇಳಿರಲಿಲ್ಲ, ಇವತ್ತು ಗೊತ್ತಾಯ್ತು. ನೋಡಬೇಕು ಅಂತ ಅನ್ನಿಸ್ತೈತಿ ಅಂತ ಹೇಳ್ತಾಯ್ತಿ. ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ಸಮ್ಮ ಅಂತ ಹೇಳ್ತಾಯಿದ್ವಿ. ಚೆನ್ನಾಗಿದ್ದಾನಂತೆ. ಒಂದು ಕಾಲು ಮಾತ್ರ ಜಾಸ್ತಿ ದೊಡ್ಡದಾಗೆ ಒಂದು ಸ್ವಲ್ಪ ಆಪ್ರೇಷನ್ ಮಾಡ್ಯವ್ರಂತೆ. ಇನ್ನೊಂದು ಏನಷ್ಟ ಇದಿಲ್ವಂತೆ, 1 ಹೊಲಿಗೆನೇನೋ ಆಪ್ರೇಷನ್ ಮಾಡ್ಯಾರಂತೆ. ಏನಂತ ತೊಂದರೆ ಇಲ್ಲ, ಓಡಾಡ್ತಾನೆ, ಚೆನ್ನಾಗಾಗ್ತಾನೆ. ಇವಾಗ ಹೆಂಗೆ ಚೆನ್ನಾಗಾದ್ನಲ್ಲ ಅಷ್ಟೇ ಸಾಕು. ಕಾಲು ಕೈ ಮುರಿದ್ರೂ ಏನಾಗಲ್ಲ. ಹೆಂಗೆ ಇವಾಗ ಆಪ್ರೇಷನ್ ಮಾಡಿ ರಾಡ್ ಹಾಕ್ಯವ್ರೆ, ಹೆಂಗೆ ಏನಾಗಲ್ಲ. ಹೆಂಗನ ಏನೋ ತೊಂದರೆ ಆಗಲಿ, ದೇವರು ನಮ್ಮ ಭಾಗಕ್ಕಿದ್ದ ಹೆಂಗೆ ಕಾಪಾಡ್ಬಿಟ್ಟ ಅನ್ನಿಸ್ತೈತೆ. ನೋಡ್ತಾ ಇರ್ರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.